ಪ್ರತಿದಿನ ಒಂದೇ ಥರ ಮಾಡ್ಕೊಂಡು ತಿನ್ನೋದು ಎಲ್ಲರಿಗೂ ಬೋರ್ ಅಂದೇ ಅನಿಸುತ್ತೆ. ಸೊ ಇವಾಗ ಟೈಮ್ ಕೂಡ ಇಲ್ಲ ನಿಮಗೆ, ಆದರೂ ರುಚಿಯಾಗಿ ಏನಾದರೂ ಬೇಕನ್ನಿಸ್ದಾಗ ಈ ರೆಸಿಪಿ ನಿಮಗೋಸ್ಕರ. ಯಾಕಂದರೆ ಯೂಶ್ವಲಿ ನಾವು ಎಗ್ ಪಲ್ಯ ಏನೇನೋ ಮಾಡ್ತೀವಿ, ಮತ್ತು ಎಗ್ ಬುರ್ಜಿ ಕೂಡ ಮಾಡ್ತೀವಿ. ಇದು ಕೂಡ ಒನ್ ಕೈಂಡ್ ಆಫ್ ಎಗ್ ಬುರ್ಜಿನೇ, ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದು. ನಾನು ತೋರಿಸ್ತಿರೋ ರೆಸಿಪಿ ಮತ್ತು ನಾನು ತೋರಿಸ್ತಿರೋ ಪ್ರೊಸೀಜರಲ್ಲಿ ನೀವು ಈ ಟ್ರೈ ಮಾಡಿ ನೋಡಿ, ಡೆಫಿನೆಟಾಗಿ ಕಳೆದೋಗ್ತೀರ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ನಾನು ಇಲ್ಲಿ ಸ್ಪೆಷಲಾಗಿ ಯೂಸ್ ಮಾಡ್ತಿರೋದು ಪಾವ್ ಭಾಜಿ ಮಸಾಲ. ಪಾವ್ ಭಾಜಿ ಮಸಾಲ ಒಂಥರ ಬೇರೆ ಥರ ಟೇಸ್ಟೇ ಕೊಡುತ್ತೆ. ಮಾಡೋಕ್ಕೆ 10 ನಿಮಿಷ ಸಾಕು, ತುಂಬ ಜಾಸ್ತಿ ಟೈಮು ಕೂಡ ಬೇಡ. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅದೆಲ್ಲ ಹಾಕ್ಕೊಂಡು ಲಾಸ್ಟ್ಲಿ ಒಂದು 4ರಿಂದ 5 ಮೊಟ್ಟೆನ ಒಡೆದು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟ ಮೇಲೆ ತಿರುಗಿಬಿಟ್ರೆ ಸೂಪರಾಗಿರೋಂಥ ಎಗ್ ಬುರ್ಜಿ ರೆಡಿಯಾಗುತ್ತೆ. ನಾವು ಯೂಶ್ವಲಿ ಚಿಲ್ಲಿ ಪೌಡ್ರು, ಕೊರಿಯಾಂಡ್ರ್ ಪೌಡ್ರು, ಗರಂ ಮಸಾಲ ಎಲ್ಲ ಯೂಸ್ ಮಾಡೋದ್ಕಿಂತ ಪಾವ್ ಭಾಜಿ ಹಾಕಿ ಮಾಡಿದ್ರೆ ಹೇಗಿರುತ್ತೆ ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಒಳ್ಳೆ ಕ್ರೀಮ್ ಥರ ಇತ್ತು. ನನ್ನ ಹಸ್ಬೆಂಡ್ ಕೂಡ ತುಂಬ ಇಷ್ಟಪಟ್ಟು ಸಖತ್ತಾಗಿದೆ ಅಂತ ನಾನು ಫಸ್ಟ್ ಟೈಮ್ ಮಾಡಿದ್ದು ಕೂಡ ತುಂಬ ಚೆನ್ನಾಗಿ ಬಂತು. ನೀವು ಒಂದು ಸಲ ಟ್ರೈ ಮಾಡಿ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಪಾತಿಗಂತೂ ಅದ್ಭುತವಾಗಿರುತ್ತೆ.